ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ ಇರುವಂತ ನೂರು ಕೈ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ನಾನು ಮುಂಚೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಸೀರೆ ಶಾಪಿಂಗ್ ಅಂತ ಹೇಳ್ಬಿಟ್ಟು. ಸೀರೆ ಶಾಪಿಂಗ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ. ಈಗ ಪ್ರೆಗ್ನೆನ್ಸಿದು 8 ತಿಂಗಳು ನನಗೆ ಕಳೀತಾ ಬಂದಿದೆ. ಇನ್ನೇನು ಒಂದು 2-3 ದಿವಸದಲ್ಲಿ 9 ತಿಂಗಳು ಶುರು ಆಗುತ್ತೆ. ಸೊ ಹಾಗಾಗಿ ನಾನು ಸೆಕೆಂಡ್ ಪ್ರೆಗ್ನೆನ್ಸಿದು ಒಂದು ಫೋಟೋ ಶೂಟ್ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿನ್ನೆ ಫೋಟೋಗ್ರಾಫರಿಗೆ ಫೋನ್ ಮಾಡಿ ಎಲ್ಲ ಮಾತಾಡಿದ್ದೀನಿ. ಅವರು ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ಮಂಗಳವಾರ, ಇವತ್ತು ಫೋಟೋ ಶೂಟನ್ನು ಇಟ್ಕೊಂಡಿದ್ದೀನಿ. ನನಗೆ ನೆಕ್ಸ್ಟ್ ಬುಧವಾರ ಬಂದುಬಿಟ್ಟು ನಾನು ಡೆಲಿವರಿಗೆ ಊರಿಗೆ ಹೋಗಬೇಕಾಗಿದೆ. ಸೊ ಹಾಗಾಗಿ ಮಂಗಳವಾರನೇ ಫೋಟೋ ಶೂಟನ್ನು ಮಾಡಿಸಿದರೆ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಇಟ್ಕೊಂಡಿದ್ದೀನಿ. ಟೈಮ್ ಇಲ್ಲ ನನಗೆ. ಸೊ ಹಾಗಾಗಿ ನಿನ್ನೆನೇ ನಾನು ಪಾರ್ಲರ್ನವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ನನಗೆ ನಾಳೆ ಈ ಥರ ಫೋಟೋ ಶೂಟ್ ಇದೆ, ಸ್ವಲ್ಪ ನನಗೆ ಮೇಕಪ್ ಮಾಡಿ ಕೊಡ್ತೀರಾ ಅಂತ ಕೇಳಿದೆ. ಸರಿ ಆಯಿತು, ನೀನು ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯ, ನಾನು ಅಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳಿದರು ಅವರು. ನಾನು ಹೋಗೋಕ್ಕಿಂತ ಮುಂಚೆನೇ ಒಂದು 10 ನಿಮಿಷ ಬೇಗ ಬಂದಿದ್ದರು. ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಇದು ಅಷ್ಟೇ ಪಾರ್ಲರ್. ಸೊ ನಾನೇ ಬೆಳಗ್ಗೆ ಎದ್ದು ಧ್ರುವಿನ್ ಇನ್ನೂ ಮಲಗಿದ್ದ, ಧ್ರುವಿನ್ ಅವ್ರ ಪಪ್ಪ ಅವ್ರನ್ನ ರೆಡಿ ಮಾಡಿ ನಿಂದಾದ್ಮೇಲೆ ಕಾಲ್ ಮಾಡು, ನಾನು ಧ್ರುವಿನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ನಂದು ಸ್ವಲ್ಪ ಲೇಟ್ ಆಗುತ್ತಲ್ಲ ಇಲ್ಲಿ ಪಾರ್ಲರಲ್ಲಿ, ಹಾಗಾಗಿ ಮೊದಲೇ ಬಂದಿದ್ದೀನಿ. ಮುಂಚೆ ನನಗೆ ಈಗ ಹೇರ್ ಸ್ಟೈಲ್ ತೋರಿಸಿದ್ನಲ್ಲ ಆ ಥರ ಮಾಡಿದರು. ನನಗೆ ಅದು ಅಷ್ಟು ಬ್ಯಾಕ್ ಸೈಡಿದು ಹೇರ್ ಸ್ಟೈಲ್ ನನಗೆ ಇಷ್ಟ ಆಗಲಿಲ್ಲ. ಸೊ ನಾನು 2 ಸೈಡ್ ಬಫನ್ನು ಹಾಕಿಸ್ಕೊಂಡ್ಬಿಟ್ಟು ಹಿಂದೆ ಫುಲ್ಲು ಚೌರಿ ಬರುತ್ತಲ್ಲ ಅದನ್ನು ಹಾಕಿ ಹೇರ್ ಸ್ಟೈಲಿಗೆ ಒಂದು ಹಿಂದೆ ಮೊಗ್ಗೆ ಜಡಿ ಥರ ಬರುತ್ತಲ್ಲ ಹೇರ್ ಸ್ಟೈಲಿಂದ ರೆಡಿಮೇಡ್, ಅದನ್ನು ಹಾಕಿಸ್ಕೊಂಡು ಮಲ್ಲಿಗೆ ಹೂವನ್ನ ತರಿಸಿ ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ನನಗೆ ಫಸ್ಟ್ ಇದು ಅಷ್ಟು ಇಷ್ಟ ಆಗಲಿಲ್ಲ, ಮತ್ತು ನೆಕ್ಸ್ಟ್ ಟೈಮ್ ಮಾಡ್ತಾರಲ್ಲ ಅದು ನನಗೆ ಸ್ವಲ್ಪ ಇಷ್ಟ ಆಯಿತು. ಸೊ ಹಾಗಾಗಿ ನನಗೂ ಕೂಡ ಪ್ಲ್ಯಾನ್ ಅದೇ ಇತ್ತು, ಆ ಥರನೇ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕಂತ. ಅದೇ ಥರನೇ ಮಾಡಿಸ್ಕೊಂಡೆ ನಾನು ಲಾಸ್ಟಿಗೆ. ಆಮೇಲೆ ಹೇರ್ ಸ್ಟೈಲ್ ಆದಮೇಲೆ ನನಗೆ ಮೇಕಪ್ ಹಾಕ್ತಾ ಇದ್ದಾರೆ. ಫಸ್ಟು ಸ್ಯಾರಿನ ವೇರ್ ಮಾಡಿಸಿದ್ರು, ಅದಾದಮೇಲೆ ಮೇಕಪ್ಪನ್ನು ಮಾಡ್ತಾ ಇದ್ದಾರೆ. ಹೆವಿ ಮೇಕಪ್ ಇಲ್ಲ, ನಾನು ಇಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಮೇಕಪ್ ಹಾಕಿಸ್ಕೊಳ್ತಾ ಇದ್ದೀನಿ. ಹೆವಿ ಆಗಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸೋದಿಲ್ಲ, ಮುಖ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಮೇಕಪ್ ಕಾಣಿಸ್ಬಿಡತ್ತೆ. ಸೊ ಹಂಗಾಗಿ ನನಗೆ ಹೆವಿ ಕೂಡ ಇಷ್ಟ ಇರಲಿಲ್ಲ. ಲೈಟಾಗಿ ಇಲ್ಲಿ ಮೇಕಪ್ಪನ್ನು ಮಾಡಿಸ್ಕೊಳ್ತಾ ಇದ್ದೀನಿ ನಾನು. ಆದರೆ ಫಸ್ಟ್ ಟೈಮ್ ನಾನು ಈ ಥರ ಮೇಕಪ್ಪನ್ನು ಹಾಕಿಸ್ಕೊಳ್ತಾ ಇದ್ದೀನಿ. ನಾನು ಯಾವಾಗಲೂ ಕೂಡ ಮೇಕಪ್ಪನ್ನು ಹಾಕಿಸ್ಕೊಂಡಿರಲಿಲ್ಲ, ಫಸ್ಟ್ ಟೈಮ್ ಇದು. ಸೊ ಹಾಗಾಗಿ ಫಸ್ಟಿಗೆ ನಾನು ಮೇಕಪ್ಪನ್ನು ಹಾಕಿಸ್ಕೊಂಡು ಜಾಸ್ತಿ ಡಾರ್ಕ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಲೈಟಾಗಿ ಮೇಕಪ್ಪನ್ನು ಮಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಹೋಗಬೇಕಾದ್ರೆ ನಾನು ಸ್ವಲ್ಪ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಾಳೆಹಣ್ಣಿತ್ತು, ಅದನ್ನೇ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ರೆಡಿ ಆದಮೇಲೆ, ಅರ್ಧ ರೆಡಿ ಆದಮೇಲೆ ಒಂದೆರಡು ಬಾಳೆಹಣ್ಣಿತ್ತು, ಅದನ್ನು ತಿಂದು ಸ್ವಲ್ಪ ನೀರು ಕುಡಿದು ರಿಲ್ಯಾಕ್ಸ್ ಆದೆ. ಸೊ ಇವಾಗ ನೋಡಿ ಈ ಥರ ರೆಡಿ ಆಗಿದ್ದೀನಿ. ಏನು ಗೊತ್ತಾ, ಇವತ್ತು ಮಂಗಳವಾರ ಅಲ್ಲ, ಇಲ್ಲಿ ನಾವು ಇರೋ ಊರಲ್ಲಿ ಮಂಗಳವಾರ ಒಂದು 9-9:15 ಕರೆಂಟ್ ತೆಗೆದ್ರೆ ಅವತ್ತು ಇಡೀ ದಿವಸ ಕರೆಂಟಿಂದು ಅಷ್ಟು ಗ್ಯಾರಂಟಿ ಹಿಡಿಯೋದಿಲ್ಲ. ಸೊ ಹಾಗಾಗಿ ಇವತ್ತು ಮಂಗಳವಾರನೇ ನಾನು ಫೋಟೋ ಶೂಟ್ ಇಟ್ಕೊಂಡಿರೋದು. ಸೊ ನನಗೆ ನೆಕ್ಸ್ಟ್ ಇನ್ನು ದಿನಗಳಲ್ಲಿ ನೆಕ್ಸ್ಟ್ ಊರಿಗೆ ಹೋಗ್ಬೇಕು ನಾನು, ಅದಕ್ಕೋಸ್ಕರ ಇವತ್ತೇ ನನಗೆ ಫೋಟೋ ಶೂಟ್ ಇತ್ತು. ಮತ್ತು ತುಂಬ ಸೆಕೆ ಎಲ್ಲ ಇತ್ತಲ್ಲ, ಸೊ ಹಂಗಾಗಿ ಅವ್ರ ಪಾರ್ಲರ್ನವರು ಅಕ್ಕ ಬಂದುಬಿಟ್ಟು ಒಂದು ಪುಟಾಣಿ ಪ್ಯಾನ್ ಇತ್ತು ಅವ್ರ ಹತ್ರ, ಮತ್ತು ಮುಖ ಎಲ್ಲ ಬೆವತು ಮೇಕಪ್ ಎಲ್ಲ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪುಟಾಣಿ ಫ್ಯಾನನ್ನು ಕೊಟ್ಟಿದ್ದರು ನನಗೆ. ಆಮೇಲೆ ಸ್ಯಾರಿಯನ್ನು ವೇರ್ ಮಾಡಿಸಿದ್ರು. ಸ್ಯಾರಿ ತುಂಬ ಚೆನ್ನಾಗಾಗಿತ್ತು ನನಗೆ ಮಾತ್ರ. ಆಮೇಲೆ ಇಲ್ಲಿ ನೋಡಿ ಲಾಸ್ಟಿಗೆ ನಮ್ಮ ಮನೆಯವರು ಹೋಗಿ ಧ್ರುವಿನನ್ನು ರೆಡಿ ಮಾಡಿ ಕರ್ಕೊಂಡು ಬಂದಾದಮೇಲೆ ಮಲ್ಲಿಗೆ ಬೇಕಂತ ಹೇಳಿದರು ಅವ್ರ ಅಕ್ಕ. ಹಾಗಾಗಿ ಮಲ್ಲಿಗೆ ಬಂದು ಕೊಟ್ಟರು ನನಗೆ. ಅದು ಚಂಡೆ ಮಲ್ಲಿ ಅಂತ ಹೇಳ್ತಾರೆ ನೋಡಿ, ಅದು ತುಂಬಾ ಸ್ಮೆಲ್ ಇರುತ್ತೆ, ತುಂಬ ಇಷ್ಟ ಆಗುತ್ತೆ ನನಗೆ ಅದು. ಸೊ ಅದನ್ನು ತೊಗೊಂಡು ಬಂದರು. ಅದನ್ನೇ ಇವಾಗ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಮೊಗ್ಗೆ ಜಡೆ ಥರ ಏನು ಬರುತ್ತಲ್ಲ ಆ ಥರ ಅದನ್ನು ಮಾಡ್ತಾಯಿದ್ದಾರೆ.
ಧ್ರುವಿನ್ ಅವ್ರ ಪಪ್ಪ ಬಂದುಬಿಟ್ಟು ಧ್ರುವಿನನ್ನು ರೆಡಿ ಮಾಡಿಕೊಂಡು ಕೋಟೆಲ್ಲ ಹಾಕಿಸ್ಕೊಂಡು ಬಂದಿದ್ದರು. ಇಲ್ಲಿ ಈ ಪಾರ್ಲರಲ್ಲಿ ನಾನು ರೆಡಿಯಾಗಿದ್ದೆ. ಪ್ಲ್ಯಾನ್ ಏನಂದರೆ ನಾನು ಮತ್ತು ಧ್ರುವಿನ್ ಮಾತ್ರ ಫೋಟೋಶೂಟಿಗೆ ಅಂತಿತ್ತು. ಅದಾದಮೇಲೆ ಸಡನ್ಲಿಯಾಗಿ ನಮ್ಮ ಮನೆಯವ್ರದ್ದು ಕೂಡ ಫೋಟೋಗ್ರಾಫರ್ ಬಂದುಬಿಟ್ಟು ಅವ್ರದ್ದು ಒಂದು ಸ್ವಲ್ಪ ನಿಲ್ಲಿಸಿ ಫೋಟೋ ತೆಗೆಸಿದ್ದಾರೆ. ಆದರೆ ಅವ್ರದ್ದು ಪ್ಲ್ಯಾನ್ ಇರಲಿಲ್ಲ. ಪ್ಲ್ಯಾನ್ ಇದ್ದದ್ದು ನಂದು ಮತ್ತು ಧ್ರುವಿನಂದು ಮಾತ್ರ, ಅಮ್ಮ ಮಗಂದು. ಮತ್ತು ಅಲ್ಲಿಗೆ ಹೋದ್ಮೇಲೆ ಫೋಟೋಶೂಟ್ ಮಾಡುವಾಗ ಫೋಟೋಗ್ರಾಫರ್ ಬಂದುಬಿಟ್ಟು ಮತ್ತು ನಮ್ಮದು ಮತ್ತು ಯಜಮಾನ್ರದ್ದು ಒಂದು ಸ್ವಲ್ಪ ನಿಲ್ಲಿಸಿ ಅವ್ರದ್ದು ಕೂಡ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ದಾರೆ. ಅವ್ರದ್ದು ಪ್ಲ್ಯಾನ್ ಇರಲಿಲ್ಲ. ಸೊ ನೋಡಿ, ಇದು ಲಾಸ್ಟಿಗೆ ನಂದು ಬ್ಯಾಕ್ ಸೈಡು ಹೇರ್ ಸ್ಟೈಲು. ಆಮೇಲೆ ಧ್ರುವಿನ ಒಳಗಡೆ ಬಂದ, ಅವನಿಗೆ ಸ್ವಲ್ಪ ಟಚಪ್ ಕೊಟ್ವಿ ಅಷ್ಟೇ, ಜಾಸ್ತಿ ಏನು ಅಂದರೆ ಸೆಕೆ ಅಲ್ಲ ಇವಾಗ, ಹಾಗಾಗಿ ಫುಲ್ ಏನು ಮೇಕಪ್ಪು ಪೌಡ್ರ್ ಅದು ಏನು ಹಾಕಲಿಲ್ಲ. ಸ್ವಲ್ಪ ಲೈಟಾಗಿ ಒಂದು ಪೌಡ್ರ್ ಹಾಕಿ ಬಿಟ್ಬಿಟ್ವಿ. ನಾನು ಅಂದ್ಕೊಂಡೆ ಅವನಿಗೆ ಸ್ವಲ್ಪ ಕಾಡಿಗೆ ಹಾಕೋಣಂತ, ಬೇಡ ಕಾಡಿಗೆ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟೆ, ಮತ್ತು ಜಸ್ಟ್ ಒಂದು ಪೌಡ್ರ್ ಹಾಕಿ ಕೈ ಬಿಟ್ಟಿದ್ದೀವಿ. ಇವಾಗ ನಾವು ರೆಡಿಯಾಗಿ ಸ್ಟುಡಿಯೋಕ್ಕೆ ಬಂದ್ವಿ. ಸ್ಟುಡಿಯೋಕ್ಕೆ ಬಂದಮೇಲೆ ಫೋಟೋಗ್ರಾಫರ್ ಬಂದುಬಿಟ್ಟು ಒಂದು ಸ್ವಲ್ಪ ದೂರ ಆಗುತ್ತೆ, ಒಂದು 4-5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋದ್ರು ತಿಮ್ಮಕ್ಕನ ಪಾರ್ಕಿಗೆ ಅಂತ ಹೇಳ್ಬಿಟ್ಟು. ಸಾಲು ಮರದ ತಿಮ್ಮಕ್ಕನ ಪಾರ್ಕ್ ಇದೆ ಇಲ್ಲಿ, ಅಲ್ಲಿ ಎಲ್ಲ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಬೆಳಗ್ಗೆ 8:15 ಹೇಳಿದ್ರು ಅವರು. ಆವಾಗ ಸನ್ಲೈಟ್ ಎಲ್ಲ ಚೆನ್ನಾಗಿರುತ್ತೆ, ಫೋಟೋ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಆವಾಗ ಬನ್ನಿ ಅಂತ ಹೇಳಿದರು. ಆದರೆ ನನಗೆ ಪಾರ್ಲರಿಗೆ ಹೋಗಿ ನಾನು ಹೋಗೋದೇ ಪಾರ್ಲರ್ಗೆ ಲೇಟ್ ಆಯಿತು. ಸೊ ಅಲ್ಲಿ ಒಂದು ಸ್ವಲ್ಪ 2 ಗಂಟೆ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಬಿಸಿಲೇ ಆಯಿತು, ಒಂದು 10 ಗಂಟೆ ಆಯಿತು ನನಗೆ ಇಲ್ಲಿ ಬರಲಿಕ್ಕೆ. ಸ್ವಲ್ಪ ಬಿಸಿಲಾಯಿತು. ಬೇರೆ ಪ್ಲೇಸ್ ಹೇಳಿದ್ರು ಅವರು, ಅಲ್ಲಿ ಜಾಸ್ತಿ ಬಿಸಿಲಿರುತ್ತೆ, ಬಂಡೆಗಳೆಲ್ಲ ಕಾದಿರ್ತವೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಸಾಲು ಮರದ ತಿಮ್ಮಕ್ಕನ ಪಾರ್ಕಿಗೆ ಕರ್ಕೊಂಬಂದರು. ಇಲ್ಲೆಲ್ಲ ಚೆನ್ನಾಗಿ ಬರುತ್ತವೆ ಫೋಟೋಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದ್ರ ಒಳಗಡೆ ಹೋಗಿ ನಮಗೆ ಇನ್ನೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿಕ್ಕಿದೆ. ಇವಾಗ ನೋಡಿ ಒಳಗಡೆ ಹೋಗ್ತಾ ಇದ್ದೀನಿ. ಗಾಡಿನ ಸೈಡಿಗೆ ಅಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ. ಧ್ರುವಿನೂ ಕೋಟ್ ಹಾಕ್ಕೊಂಡಿದ್ದಾನೆ, ಕೋಟು ಮತ್ತು ಒಂದು ಶೂಸ್ ಎಲ್ಲ ಇತ್ತು. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದಾನೆ. ನಾನು ಈ ಥರ ರೆಡಿಯಾಗಿ ಫೋಟೋಶೂಟಿಗೆ ನಿಂತಿದ್ದೀನಿ ಅಷ್ಟೇ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಪಾರ್ಕ್ ಒಳಗಡೆ. ಸೊಗಸು ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಹಾಗೆ ನಾವು ಇವಾಗ ಪಾರ್ಕ್ ಒಳಗಡೆ ಬಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ಒಂದು ಸಲನೂ ಬಂದಿರಲಿಲ್ಲ. ನಮ್ಮ ಮನೆಯಿಂದ ಇನ್ನು ದೂರ ಆಗೋದಿಲ್ಲ ಇದು, ಆದರೂ ಕೂಡ ಈ ಪಾರ್ಕಿಗೆ ನಾನು ಒಂದು ಸಲನೂ ಬಂದಿರಲಿಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹೂವಿನ ಗಿಡಗಳಾಗಿರ್ಬೋದು, ನೀರಿನ ಕೊಳ ಆಗಿರ್ಬೋದು, ಅದರಲ್ಲಿ ಕೆಸರು ಒಳಗಡೆ ಕಮಲದ ಹೂವು ಅದೆಲ್ಲ ತುಂಬ, ವಾಟರ್ ಲಿಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಒಂದು ಸಲನೂ ಬಂದಿರಲಿಲ್ಲ, ಬಂದಿದ್ದು ಖುಷಿ ಆಯಿತು. ಧ್ರುವಿನನಿಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಇಲ್ಲಿ ಆಟ ಆಡಲಿಕ್ಕೆ ಚಿಕ್ಕ ಮಕ್ಕಳಿಗೆ ಜೋಕಾಲಿ ಅವೆಲ್ಲ ಇದೆ, ಜಾರುಗುಂಡಿ ಅವೆಲ್ಲ ಇದೆ, ಆಮೇಲೆ ಆನೆದು ಎಲ್ಲ ಪ್ರಾಣಿಗಳದ್ದೆಲ್ಲ ಇದೆ. ಸೊ ಹಾಗಾಗಿ ಧ್ರುವಿನಿಗೂ ಕೂಡ ಖುಷಿ ಆಯಿತು. ಆದರೆ ಇವಾಗ ನಮ್ಮದು ಫೋಟೋಶೂಟ್ ಇದೆಯಲ್ಲ ಬೆಳಗ್ಗೆ, ಸೊ ಇದನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಒಳಗಡೆ ಏನು ಹೋಗಿ ನಾವು ಜಾಸ್ತಿ ನೋಡಲಿಲ್ಲ, ಯಾಕಂದರೆ ಇವಾಗ ಬಿಸಿಲು ಬೇರೆ ಶುರು ಆಗ್ಕೊಂಬಿಟ್ಟಿದೆ. ಅದಕ್ಕೋಸ್ಕರ ಬೇಗ ಒಂದು ಫೋಟೋಶೂಟ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಫಸ್ಟಿಗೆ ನಂದು ಸಿಂಗಲ್ ಇದು ಫೋಟೋ ತೆಗಿತಾ ಇದ್ದಾರೆ. ಅದಾದಮೇಲೆ ಧ್ರುವಿನನ್ನು ನಿಲ್ಲಿಸ್ಕೊಂಡ್ಬಿಟ್ಟು ತೆಗೆಸ್ಕೊಂಡೆ. ಮತ್ತು ನಮ್ಮ ಮನೆಯವ್ರದ್ದಂತೂ ಚೂರು ಕೂಡ ಪ್ಲ್ಯಾನ್ ಇರಲಿಲ್ಲ. ಅವರು ಸುಮ್ಮನೆ ಹೀಗೆ ನಮ್ಮನ್ನು ಕರ್ಕೊಂಡು ಬರಲಿಕ್ಕಂತ ಬಂದಿದ್ದರು. ಅವರು ಫೋಟೋಶೂಟಿಗೆ ರೆಡಿ ಕೂಡ ಆಗಿರಲಿಲ್ಲ. ಆದರೂ ಕೂಡ ಫೋಟೋಗ್ರಾಫರ್ ಬಂದುಬಿಟ್ಟು ಅವ್ರನ್ನ ನಿಲ್ಲಿಸಿ ಒಂದು ಸ್ವಲ್ಪ ಫೋಟೋಸನ್ನು ತೆಗೆದ್ರು. ಅದನ್ನೇ ನಾನು ನಿಮ್ಮೊಟ್ಟಿಗೆ ಫೋಟೋಸ್ ಹೇಗೆ ಬಂದ್ವಿ ಏನಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನೋಡಿ, ಈ ಥರ ಒಬ್ಬಳನ್ನೇ ನಿಲ್ಲಿಸ್ಬಿಟ್ಟು ಬೇರೆ ಬೇರೆ ಸ್ಟೈಲಲ್ಲಿ ಫೋಟೋಸನ್ನು ತೆಗಿತಾ ಇದ್ದಾರೆ. ಇದು ಮಾತ್ರ ತುಂಬ ಚೆನ್ನಾಗಿದೆ, ಫೋಟೋಶೂಟಿಗೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ.
ಆಮೇಲೆ ನಾನು ಇಲ್ಲಿ ಒಂದೇ ಕಾಸ್ಟ್ಯೂಮಲ್ಲಿ ಫೋಟೋಶೂಟನ್ನು ಮಾಡಿಸ್ತಾ ಇದ್ದೀನಿ. ಗೌನ್ ಎಲ್ಲ ತೊಗೊಂಡು ಮಾಡಿಸ್ಬೇಕಂತ ಇತ್ತು, ಆದರೆ ನನಗೆ ಇವಾಗ ಟೈಮು 8 ತಿಂಗಳು ಕಳೀತು. ಇನ್ನೇನು 2-3 ದಿನದಲ್ಲಿ ನಾನು ಡೆಲಿವರಿಗೆ ಊರಿಗೆ ಹೋಗಬೇಕು. ಸೊ ಹಂಗಾಗಿ ಒಂದು ಸಲ ಈಗ ಸ್ಯಾರಿದು ಸೂಟ್ ಆಗೋ ಹಾಗೆ ಮೇಕಪ್ ಮಾಡಿಸ್ಕೊಳ್ಬೇಕು, ಮತ್ತು ಅದಾದಮೇಲೆ ಫೋಟೋಶೂಟ್ ಮಾಡಿಸ್ಕೋಬೇಕು. ಮತ್ತು ಅದನ್ನು ರಿಮೂವ್ ಎಲ್ಲ ಮಾಡಿಬಿಟ್ಟು ಮತ್ತೆ ಗೌನ್ ಹಾಕ್ಕೊಂಡು ಗೌನಿಗೆ ಮೇಕಪ್ ಮಾಡಿಸ್ಕೊಂಡು ಮತ್ತು ಫೋಟೋಶೂಟ್ ಅಂದರೆ ನನಗೆ ಇವಾಗ ಟೈಮ್ ಬರೀ 8 ತಿಂಗಳು ಕಳೀತು. ಸೊ ನನಗೆ ತುಂಬ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಒಂದೇ ಕಾಸ್ಟ್ಯೂಮ್ ಇದು, ಸ್ಯಾರಿದು ಒಂದು ಕಾಸ್ಟ್ಯೂಮ್ ಇದು ನಾನು ಇಲ್ಲಿ ಫೋಟೋಶೂಟನ್ನು ಮಾಡಿಸ್ತಾ ಇದ್ದೀನಿ. ಇದನ್ನೇ ಮಾಡಿಸ್ಬೇಕಾದ್ರೆ ನನಗೆ ಪಾರ್ಲರಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಅಷ್ಟು ತುಂಬ ಒಂದು ಸ್ವಲ್ಪ ಅಂದರೆ ಸೈಡ್ ಕೂತ್ಕೊಳ್ಬೇಕಲ್ಲ, ಮೇಕಪ್ ಎಲ್ಲ ಆಗೋವರೆಗೂ, ಹೇರ್ ಸ್ಟೈಲ್ ಎಲ್ಲ ಆಗೋವರೆಗೂ ಸ್ವಲ್ಪ ಕಷ್ಟ ಇತ್ತು. ಸೊ ಹಾಗಾಗಿ ಯಾವುದು ಬೇರೆ ಕಾಸ್ಟ್ಯೂಮ್ ಏನೂ ಯೂಸ್ ಮಾಡಲಿಲ್ಲ ನಾನು. ಸ್ಯಾರಿದು ಬಂದುಬಿಟ್ಟು ಒಂದೇ ಕಾಸ್ಟ್ಯೂಮನ್ನು ಯೂಸ್ ಮಾಡಿಬಿಟ್ಟು ಇಲ್ಲಿ ಫೋಟೋಶೂಟನ್ನು ಮಾಡಿಸ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯವ್ರದ್ದು ಫೋಟೋಶೂಟಿದು ಪ್ಲ್ಯಾನೇ ಇರಲಿಲ್ಲ ಸ್ವಲ್ಪ ಕೂಡ, ಆದರೂ ಕೂಡ ನಮ್ಮ ಒಟ್ಟಿಗೆ ಬಂದಿದ್ರಲ್ಲ, ಧ್ರುವಿನಿಂದು ನಂದು ಇತ್ತು, ಅವರು ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅವ್ರದ್ದು ಕರ್ಕೊಂಡು ಸ್ವಲ್ಪ ಫೋಟೋಶೂಟನ್ನು ಮಾಡಿಸಿದ್ವಿ. ಜಾಸ್ತಿ ಇಲ್ಲ ಅವ್ರದ್ದು, ಒಂದು ಸ್ವಲ್ಪ ಫೋಟೋ ಇದೆ ಅಷ್ಟೇ. ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ನಿನ್ನಂತ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರೀಲಿ ನಿಂದೆದ್ದು ಬಂದೋಳೆ, ಪ್ರೀತಿಯ ಪರಮಾನ ಉಂಡೆದ್ದು ಬಂದೋಳೆ, ನಿನ್ನಂತ ಗೆಳತಿ ಯಾರೇ, ಪ್ರೀತಿಯ ಗೆಳೆತನ ತಾರೆ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ, ನನ್ನಾಸೆಯ ಹೂವೆ ಕೇಳೆ, ನೀನಿದ್ದರೆ ಬಾಳೆ ಹೊಂಬಾಳೆ. ಓ ಓ, ಓ, ಇವಾಗ ಫೋಟೋಸ್ ಎಲ್ಲ ತೆಗ್ದಾಯಿತು. ಧ್ರುವಿನೊಂದು ಸಪ್ರೇಟ್ ತೆಗೆದ್ರು, ಮತ್ತು ನಂದೊಂದು ಸ್ವಲ್ಪ ಒಬ್ಬಳದೇ ಸಪ್ರೇಟು, ಮತ್ತು ನಮ್ಮ ಯಜಮಾನ್ರದ್ದು ನಮ್ಮದೆಲ್ಲ ನಿಲ್ಲಿಸ್ಕೊಂಡು ಸ್ವಲ್ಪ ಫೋಟೋಶೂಟ್ ಎಲ್ಲ ಆಯಿತು. ಇವಾಗ ಹೊರಗಡೆ ಬಂದ್ವಿ ನಾವು ಪಾರ್ಕಿಂದ. ಆಮೇಲೆ ನೋಡಿ ಎಷ್ಟು ಸೆಕೆ ಇದೆ ಅಂದರೆ, ನಮ್ಮ ಮನೆಯವರಂತೂ ಫುಲ್ ಬೆವ್ತ್ಬಿಟ್ಟಿದ್ರು, ಅಷ್ಟು ಸೆಕೆ ಇದೆ. ಧ್ರುವಿನ್ ಕೂಡ ಫುಲ್ ಬೆವ್ತಿದ್ದ. ತುಂಬ ಅಂದರೆ ತುಂಬ ಬಿಸಿಲು ಮುಖಕ್ಕೆ ಹೊಡಿತಾ ಇತ್ತು. ಅಂತೂ ಇಂತೂ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಇವಾಗ ರಿಟರ್ನ್ ಬಂದ್ವಿ ಕಾರ್ ಹತ್ರ. ಯಾವಾಗ ಬಂದು ಒಂದು ಸಲ ಕಾರಲ್ಲಿ AC ಆನ್ ಮಾಡ್ಕೊಂಡು ಫುಲ್ ಕೂತ್ಕೊಳ್ತೀವೇನೋ ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ಬಿಸಿಲಿತ್ತು. ಸೊ ಇವಾಗ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಕ್ಕಿಂತ ಮುಂಚೆನೇ ಮೊದಲು ಪಾರ್ಲರಿಗೆ ಹೋಗಿ ಅವ್ರದ್ದೆಲ್ಲ ಕಾಸ್ಟ್ಯೂಮ್ ಸ್ವಲ್ಪ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು, ಇಲ್ದಿದ್ರೆ ಮನೆಗೆ ಹೋಗಿ ರಿಟರ್ನು ಅದನ್ನೆಲ್ಲ ತೆಗೆದು ಮತ್ತೆ ರಿಟರ್ನ್ ನಾನು ಪಾರ್ಲರಿಗೆ ಬರಬೇಕಾಗಿತ್ತು. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋ ದಾರಿಯಲ್ಲೇ ಪಾರ್ಲರ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಕಾಸ್ಟ್ಯೂಮನ್ನು ಕೊಟ್ಟು ನಾನು ಮನೆಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಫಸ್ಟೇ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗಿ ಅವರು ಕಾಸ್ಟ್ಯೂಮ್ ಕೊಟ್ಟಿದ್ರಲ್ಲ ಅದನ್ನೆಲ್ಲ ತೆಗಿತಾ ಇದ್ದಾರೆ. ನೋಡಿ, ಎಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ಮನೆಗೆ ಬಂದೆ. ಇವತ್ತಿನ ಫೋಟೋಶೂಟು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ಯಾರಾದರೂ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ವೀಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.